ಹಾಯ್, ನಾನು ನಿಮ್ಮ ಎ ಆರ್ ಮುಜಾವರ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ವಿಕಾಸ್ ಕೇರ್ ಅಕಾಡೆಮಿ. ಸೊ ಕೊನೆ ಕ್ಲಾಸಲ್ಲಿ ನಾವು ಯಾವ ರೀತಿ ಪ್ರಶ್ನೆಗಳನ್ನು ಮಾಡಬೇಕು ಅನ್ನೋದನ್ನು ನೋಡ್ತಾ ಇದ್ವಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಇಂಗ್ಲೀಷಲ್ಲಿ ಬರೀಬೇಕು ಅಥವಾ ಇಂಗ್ಲೀಷಲ್ಲಿ ಮಾತಾಡಬೇಕು ಅಂತಂದರೆ ಸೊ ಅಫ್ಕೋರ್ಸ್ ಪ್ರಶ್ನೆಗಳನ್ನು ಹೇಗೆ ಮಾಡಬೇಕು ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಕೊನೆ ಕ್ಲಾಸಲ್ಲಿ ನೀವು ನೋಡ್ತಾ ಇದ್ರಿ. ಸೊ ಇವತ್ತು ಮುಖ್ಯವಾಗಿ 2 ಮಾತುಗಳನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಸೊ ಮೊಟ್ಟ ಮೊದಲದಾಗಿ ತಾವು ಇಂಗ್ಲೀಷ್ ಕಲಿಬೇಕು ಅಂತಂದರೆ ತಮಗೆ ಒಂದು ಬರ್ನಿಂಗ್ ಡಿಸೈರ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಇದೆ. ಸೊ ಯು ನೀಡ್ ಬರ್ನಿಂಗ್ ಡಿಸೈರ್ ಅಂದರೆ ಉತ್ಕಟವಾದಂಥ ಆಸೆ. ಸೊ ಆ ಉತ್ಕಟವಾದ ಆಸೆ ಇರಲೇಬೇಕು. ಸೊ ಅವಾಗ ಮಾತ್ರ ನಾವು ಒಂದು ಒಳ್ಳೆ ಕೆಲಸವನ್ನು ಅಥವಾ ಒಂದು ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಇದೆ. ಸೊ ಅದ್ರ ಜೊತೆಗೆ ಇನ್ನೂ 2 ಮುಖ್ಯವಾಗಿ ಹೇಳಬೇಕಂದ್ರೆ, ಒಂದು ನಾಲೆಡ್ಜ್. ಸೊ ನಾಲೆಜನ್ನು ತಿಳ್ಕೋಬೇಕು ಅಥವಾ ನಾಲೆಜನ್ನು ಪಡಿಬೇಕು. ನಾಲೆಜ್ ಪಡೆದಿದ್ದನ್ನು ಕಾನ್ಫಿಡೆಂಟಾಗಿ ನಾವು ಹೇಳಬೇಕು. ಅಂದರೆ ನಾಲೆಜು ಮತ್ತು ಕಾನ್ಫಿಡೆನ್ಸು 2 ಭಾಳ ಇಂಪಾರ್ಟೆಂಟ್ ಇದೆ. ಸೊ ನಮಗೆ ನಾಲೆಜ್ ಇದೆ, ಕಾನ್ಫಿಡೆನ್ಸ್ ಇಲ್ಲ ಸರ್ ಅಂತಂದರೆ ಖಂಡಿತವಾಗಿಯೂ ನಿಮಗೆ ಇಂಗ್ಲೀಷ್ ಬರೀಲಿಕ್ಕೂ ಬರಲ್ಲ ಅಥವಾ ಮಾತಾಡೋಕ್ಕೂ ಬರಲ್ಲ. ಸರ್ ನನಗೆ ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಇದೆ ಸರ್, ಸೊ ನಾನು ಮೇಲ್ಗಡೆಯಿಂದ ಜಿ ಎಂದು ಜಿಗಿತೀನಿ ಅನ್ನೋ ಒಂದು ಆ ಕಾನ್ಫಿಡೆಂಟ್ ಇದ್ದರೂ ಸಹ ನಿಮಗೆ ಆಗಲ್ಲ. ಸೊ ನಾಲೆಜ್ ಜೊತೆಗೆ ಕಾನ್ಫಿಡೆಂಟ್ ಬೇಕು, ಕಾನ್ಫಿಡೆನ್ಸ್ ಜೊತೆಗೆ ನಾಲೆಜ್ ಬೇಕು. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಇಲ್ಲಿ ನಿಮ್ಗೆ ಏನೇನು ಕಲಿಸ್ಕೊಡ್ತಾ ಇದ್ದೀನಿ, ದಯವಿಟ್ಟು ನಾಲೆಜನ್ನು ಪಡೀರಿ. ನಾಲೆಜ್ ಪಡೆದ ಜೊತೆಗೆ ಅದನ್ನು ರಿಪೀಟ್ ಮಾಡ್ತಾ ಹೋಗ್ರಿ. ಸೊ ಕಾನ್ಫಿಡೆಂಟಾಗಿ ಹೇಳ್ತಾ ಹೋಗ್ರಿ. ಸೊ ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ, ನಮ್ಮ ತರಗತಿಗಳು ಆಫ್ಲೈನ್ ಮತ್ತು ಆನ್ಲೈನ್ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 8 ಗಂಟೆಗೆ ಆಫ್ಲೈನ್ ಕ್ಲಾಸಸ್ಸು ಇದೆ ಮತ್ತು ಆನ್ಲೈನ್ ಕ್ಲಾಸಸ್ಸು ಇದೆ. 2 ಕ್ಲಾಸಸ್ಸು. ಯಾರು ಇನ್ನೂ ಬೇಗ ಇಂಗ್ಲೀಷ್ ಕಲಿಬೇಕಂತೀರಿ, ನನ್ನ ನಂಬರ್ಗೆ ಕರೆ ಮಾಡಿ. ಖಂಡಿತವಾಗಿಯೂ ನಿಮಗೆ ಆನ್ಲೈನ್ ಮೂಲಕ ಮತ್ತು ಆಫ್ಲೈನ್ ಮೂಲಕ ಇಂಗ್ಲೀಷನ್ನು ಮಾತಾಡೋಕ್ಕೆ ಕಲಿಸ್ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡೋಣ. ಅದು ಏನಪ್ಪ ಅಂದರೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಅಥವಾ ಪ್ರೆಸೆಂಟ್ ಇಂಡೆಫಿನಿಟ್ ಅಂದರೆ, ಸಿಂಪಲ್ ಪ್ರೆಸೆಂಟ್ ಅಂತಲೂ ಹೇಳ್ಬೋದು, ಪ್ರೆಸೆಂಟ್ ಇಂಡೆಫಿನಿಟ್ ಅಂತ ಹೇಳ್ಬೋದು. ಸೊ ಇದರ ಅರ್ಥ ಏನಪ್ಪ ಅಂದರೆ, ಯಾವುದಾದ್ರೂ ಒಂದು ಕೆಲಸ ಆಗಬೇಕು. ನೋಡಿ, ನಾವು ಇಂಗ್ಲೀಷನ್ನು ಕಲಿಬೇಕಾಗಿದೆ. ಬಟ್ ಇಂಗ್ಲೀಷನ್ನು ನಾವು ಗ್ರಾಮೆಟಿಕಲ್ ಆಗಿ ಕಲಿತ್ರೆ ಅಥವಾ ಗ್ರಾಮರ್ ಮೂಲಕ ನಾನು ಇಂಗ್ಲೀಷಲ್ಲಿ ಕರಿತೀನಿ ಅಥವಾ ಇಂಗ್ಲೀಷ್ ಬರಿತೀನಿ ಮಾತಾಡ್ತೀನಿ ಅಂದರೆ ಆಗಲ್ಲ. ಸೊ ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂದರೆ, ನಮಗೆ ಯೂಸೇಜನ್ನು ಕಲಿಬೇಕಾಗಿದೆ. ನಾವು ಯೂಸೇಜನ್ನು ತಿಳ್ಕೊಬೇಕಾಗಿದೆ. ಎಲ್ಲಿ ಬಳಸಬೇಕು, ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು ಅನ್ನೋದನ್ನು ತಿಳ್ಕೊಬೇಕಾಗಿದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳಿಗೆ ಇಲ್ಲಿ ನಾನು ಸಿಂಪಲ್ ಪ್ರೆಸೆಂಟ್ ಟೆನ್ಸನ್ನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯಾವ ರೀತಿ ವಾಕ್ಯ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 3 ರೀತಿಯ ವಾಕ್ಯಗಳಿದ್ದಾವೆ. ಒಂದು ಅಫರ್ಮೇಟಿವ್ ಸೆಂಟೆನ್ಸ್ ಅಂತೀವಿ, ಇನ್ನೊಂದು ನೆಗೆಟಿವ್ ಸೆಂಟೆನ್ಸ್ ಅಂತೀವಿ, ಇನ್ನೊಂದು ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತೀವಿ. ಈ ರೀತಿಯಾಗಿ ನಾವು ಪ್ರತಿಯೊಂದು ಕಾಲಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ನೋಡಬೇಕಾಗತ್ತೆ. ಸೊ ಯಾವ ರೀತಿ ಅಫರ್ಮೇಟಿವ್ ಮಾಡಬೇಕು, ಯಾವ ರೀತಿ ನೆಗೆಟಿವ್ ಮಾಡಬೇಕು, ಯಾವ ರೀತಿ ಇಂಟ್ರಾಗೇಟಿವ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ ಆತ್ಮೀಯ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ತಾವು ಕಾಣ್ಬೋದು. ಸೊ ಹಿಯರ್ ಯು ಕ್ಯಾನ್ ಸಿ ಹಿಯರ್, ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಅಂದರೆ ಒಂದು ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಇನ್ನೂ ಕೆಲಸ ಆಗಿಲ್ಲ, ಕೆಲಸ ಆಗಬೇಕು, ಅದು ಪ್ರೆಸೆಂಟ್ ಇಂಡೆಫಿನಿಟಲ್ಲಿ ಅಥವಾ ಪ್ರೆಸೆಂಟ್ ಟೆನ್ಸಲ್ಲಿ. ಸೊ ಇಲ್ಲಿ ನೋಡಿ, ನಾನು ಪ್ರಾರಂಭ ಮಾಡುತ್ತೇನೆ. ಸೊ ನಾನು ಪ್ರಾರಂಭ ಮಾಡುತ್ತೇನೆ ಅಂತ ಇದೆ. ಐ ಸ್ಟಾರ್ಟ್ ಅಂದರೆ ಏನು, ನಾನು ಈಗ ಪ್ರಾರಂಭ ಮಾಡುತ್ತೇನೆ, ಇನ್ನೂ ಮಾಡಿಲ್ಲ. ಮಾಡ್ಬೋದು, ಮಾಡ್ದೇನೆ ಇರ್ಬೋದು. ನಾನು ಈಗ ಪ್ರಾರಂಭ ಮಾಡೋದಿಲ್ಲ ಅಂತ ಹೇಳಬೇಕಾಗಿದೆ. ಸೊ ಈಗ ಮಾಡೋದಿಲ್ಲ ಅನ್ನೋಕ್ಕೆ ಡೂ ಅಂತೀವಿ. ಡೂ ಅಂದರೆ ಈಗ. ನಾನು ಈಗ ಮಾಡೋದಿಲ್ಲ ಅಂತಂದರೆ ಐ ಡು ನಾಟ್ ಸ್ಟಾರ್ಟ್. ನಾನು ಈಗ ತಿನ್ನುವುದಿಲ್ಲ, ಐ ಡು ನಾಟ್ ಈಟ್ಸ್. ಈಗ ಬರೆಯೋದಿಲ್ಲ, ಐ ಡು ನಾಟ್ ರೈಟ್. ನಾನು ಈಗ ಬರೋದಿಲ್ಲ, ಐ ಡು ನಾಟ್ ಕಮ್. ಈ ರೀತಿಯಾಗಿ ನೀವು ಬೇರೆ ವರ್ಬನ್ನು ಹಾಕ್ಕೊಂಡು ಸೆಂಟೆನ್ಸಸ್ಸನ್ನು ಮಾಡ್ತಾ ಹೋಗಬೇಕು. ಇಲ್ಲಿ ಸ್ಟಾರ್ಟ್ ಅಂತ ಏನಿದೆ ನೋಡಿ, ಈ ಸ್ಟಾರ್ಟನ್ನು ತೆಗೆದು ಬೇರೆ ವರ್ಬನ್ನು ಬಳಸ್ತಾ ಹೋಗ್ರಿ. ಸೊ ಇದು ಅಫರ್ಮೇಟಿವ್ ಅಂದರೆ ಸಾದಾ ವಾಕ್ಯ. ಮೊದಲನೇದು ಯಾವ್ದು ಹೇಳಿ, ಸಾದಾ ವಾಕ್ಯ. ಎರಡನೇದು ಯಾವುದು ಅಂತಂದರೆ, ಇದು ನೆಗೆಟಿವ್ ಸೆಂಟೆನ್ಸ್, ನಕಾರಾತ್ಮಕ ವಾಕ್ಯ. ಇಲ್ಲ ಅಂತ ಹೇಳ್ಬೇಕಾದ್ರೆ ನೆಗೆಟಿವ್ ಬಳಸ್ತೀವಿ. ಡೂ ಯಾಕೆ ಬಳಸ್ತೀವಿ ಅಂದರೆ ಈಗ ಅಂತ ಹೇಳಲಿಕ್ಕೆ. ಡೂದ ಭೂತಕಾಲ ಏನು, ಡಿಡ್. ಸೊ ಡೂ, ಡಿಡ್, ಡನ್. ಸೊ ಡೂ ಅಂದರೆ ಈಗ, ಡಿಡ್ ಅಂದರೆ ಆಗ. ನಾನು ಪ್ರಾರಂಭ ಮಾಡುತ್ತೇನೆಯೇ ಪ್ರಶ್ನೆ ಮಾಡಬೇಕಾದ್ರೆ ಡೂ ಐ ಸ್ಟಾರ್ಟ್. ಯಾವಾಗಲೂ ಪ್ರಶ್ನೆ ಮಾಡಬೇಕಾದ್ರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಸಹಾಯಕ ಕ್ರಿಯಾಪದ ಮೊದಲು ಬರಬೇಕು. ಸೊ ಸಹಾಯಕ ಕ್ರಿಯಾಪದ ಮೊದಲು ಬಂದರೆ ಮಾತ್ರ ಅದು ಪ್ರಶ್ನೆ ಮಾಡಲಿಕ್ಕೆ ಅಥವಾ ಪ್ರಶ್ನೆ ಆಗುತ್ತೆ, ಅದರ್ವೈಸ್ ಆಗಲ್ಲ. ಇನ್ನೊಂದು ವಿಶೇಷವಾಗಿ ಹೇಳಬೇಕಂದ್ರೆ, ನಾನು ಏನು ಪ್ರಾರಂಭ ಮಾಡುತ್ತೇನೆ ಅಂತ ಕೇಳಬೇಕಾದ್ರೆ ವಾಟ್ ಡೂ ಐ ಸ್ಟಾರ್ಟ್. ಇದು WH ಕ್ವಶನ್ ಅಂತ ಹೇಳ್ತೀವಿ. ವಾಟ್ ಡೂ ಐ ಸ್ಟಾರ್ಟ್. ಸೊ ನಾನು ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ,
ಇಲ್ಲಿ ನೀವು WH ಪ್ರಶ್ನೆ ಮಾಡಬೇಕಂದ್ರೆ ಹೆಲ್ಪಿಂಗ್ ವರ್ಬ್ ಮುಂದೆ WH ಅನ್ನು ಹಾಕಿಬಿಟ್ರೆ ಆರಾಮಾಗಿ ನೀವು WH ಕ್ವಶನ್ಸ್ ಮಾಡಬಹುದು. ಇದು ಎಸ್ ಆರ್ ನೋ ಟೈಪ್ ಕ್ವಶನ್. ಎರಡು ರೀತಿಯ ಪ್ರಶ್ನೆಗಳು ಬರ್ತವೆ. ಒಂದು ಎಸ್ ಆರ್ ನೋ ಟೈಪ್ ಕ್ವಶನು, ಇನ್ನೊಂದು WH ಕ್ವಶನ್ಸು. ಡು ಐ ಸ್ಟಾರ್ಟ್ ಅನ್ನೋದು ಇದು ಎಸ್ ಆರ್ ನೋ ಟೈಪ್ ಕ್ವಶನ್ ಅಂತೀವಿ. ಡು ಐ ಸ್ಟಾರ್ಟ್? ಎಸ್ ಸರ್, ನೋ ಸರ್. ಈ WH ಕ್ವಶನ್ ಅಂದರೆ WH ಇಂದ ಪ್ರಾರಂಭ ಆಗುತ್ತೆ, ಅದಕ್ಕೆ ನಾವು WH ಅಂತೀವಿ. ಸೊ ವಾಟ್ ಡು ಐ ಸ್ಟಾರ್ಟ್? ನಾನು ಏನು ಪ್ರಾರಂಭ ಮಾಡಲಿ? ವಾಟ್ ಡು ಐ ಡೂ? ನಾನು ಈಗ ಏನು ಮಾಡಲಿ? ವೇ ಡು ಐ ಗೋ? ನಾನು ಎಲ್ಲಿಗೆ ಹೋಗಲಿ? ಓಕೆ, ಹೌ ಡು ಐ ಗೋ? ನಾನು ಹೇಗೆ ಹೋಗಲಿ? ವೆನ್ ಡು ಐ ಕಮ್? ನಾನು ಯಾವಾಗ ಬರಲಿ? ಈ ರೀತಿಯಾಗಿ ತಾವು WH ಕ್ವಶನ್ ಬಳಸಬೇಕಾದ್ರೆ ಈ ರೀತಿಯಾಗಿ ಬಳಸ್ತಾ ಹೋಗಬೇಕಾಗತ್ತೆ. ಇಲ್ಲಿ ನಾನು ಎರಡು ಪಾಠ ಮಾಡ್ತಾ ಇದ್ದೀನಿ. ಒಂದು ಎಸ್ ಆರ್ ನೋ ಟೈಪ್ ಕ್ವಶನ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ, ಅದೇ ರೀತಿಗೆ WH ಕ್ವಶನ್ಸ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ದಯವಿಟ್ಟು ಕ್ಯಾಚ್ ಮಾಡಿ. ಒಂದು ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ನಾಲೆಜ್ ಜೊತೆಗೆ ಕಾನ್ಫಿಡೆನ್ಸ್ ಬೇಕು. ನಾಲೆಜ್ ತಗೋಬೇಕು ಮತ್ತು ಕಾನ್ಫಿಡೆಂಟಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡಬೇಕು. ವಿದೌಟ್ ಕಾನ್ಫಿಡೆನ್ಸ್ ದೇರ್ ಇಸ್ ನೋ ನಥಿಂಗ್ ಈಸ್ ಪಾಸಿಬಲ್, ಅಥವಾ ವಿ ಕಾಂಟ್ ಡೂ ಎನಿಥಿಂಗ್. ಸೊ ಎರಡನೇದು ಇಲ್ಲಿ ಫಸ್ಟ್ ಪರ್ಸನ್ ಆಯಿತು. ಈಗ ಸೆಕೆಂಡ್ ಪರ್ಸನ್ ನೋಡ್ತಾ ಇದ್ರಿ. ಫಸ್ಟ್ ಪರ್ಸನ್ ಈಸ್ ಐ ಆ್ಯಂಡ್ ವಿ. ಸೆಕೆಂಡ್ ಪರ್ಸನ್ ಏನಪ್ಪ ಅಂದರೆ ಯು. ನೀನು ಈಗ ಪ್ರಾರಂಭ ಮಾಡುತ್ತಿ, ಯು ಸ್ಟಾರ್ಟ್ ಅಂತಾಗುತ್ತೆ. ನೀವು ಈಗ ಪ್ರಾರಂಭ ಮಾಡೋದಿಲ್ಲ, ಯು ಡು ನಾಟ್ ಸ್ಟಾರ್ಟ್ ಅಂತಾಗುತ್ತೆ. ನೀನು ಈಗ ಪ್ರಾರಂಭ ಮಾಡುತ್ತೀಯಾ ಅಂತ ಪ್ರಶ್ನೆ ಮಾಡ್ಬೇಕಾರೆ ಡು ಯು ಸ್ಟಾರ್ಟ್, ಡು ಯು ರೈಟ್, ಡು ಯು ಕಮ್, ಡು ಯು ಸಿಂಗ್. ಓಕೆ, ಈ ರೀತಿಯಾಗಿ ತಾವು ಬೇರೆ ಬೇರೆ ವರ್ಬನ್ನು ಬಳಸ್ಕೊಂಡು ಪ್ರಶ್ನೆಗಳನ್ನು ಮಾಡ್ತಾ ಹೋಗ್ರಿ. ಈಗ ನೀನು ಏನು ಪ್ರಾರಂಭ ಮಾಡುತ್ತಿ ಅಂತ ಹೇಳ್ಬೇಕಾದ್ರೆ ವಾಟ್ ಡು ಯು ಸ್ಟಾರ್ಟ್, ವಾಟ್ ಡು ಯು ಸ್ಟಾರ್ಟ್ ಅಂತಾಗುತ್ತೆ. ಓಕೆ, ಸೊ ವೆನ್ ಡು ಯು ಕಮ್? ನೀನು ಯಾವಾಗ ಬರ್ತೀಯ ಅನ್ಬೇಕಾರೆ ವೆನ್ ಡು ಯು ಕಮ್. ನೀನು ಏನು ಮಾಡ್ತೀಯ ಅನ್ಬೇಕಾರೆ ವಾಟ್ ಡು ಯು ಡೂ. ಈ ರೀತಿಯಾಗಿ ತಾವು ಪ್ರಶ್ನೆಗಳನ್ನು ಮಾಡ್ತಾ ಹೋಗಿ. ಸೊ ಇಲ್ಲಿ ಥರ್ಡ್ ಪರ್ಸನ್ ಇದೆ, ಹೀ ಶೀಟು. ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್, ತೃತೀಯ ಪುರುಷ ಏಕವಚನ. ಹೀ ಶೀಟ್ ಬಂದಾಗ ಸೊ ಎಸ್ ಅಥವಾ ಇ ಎಸ್ ಪ್ರತ್ಯಯ ಬರಲೇಬೇಕು. ಸ್ಟಾರ್ಟ್ ಇದ್ದದ್ದು ಸ್ಟಾರ್ಟ್ ಅಂತಾಗುತ್ತೆ. ಅವನು ಈಗ ಪ್ರಾರಂಭ ಮಾಡುತ್ತಾನೆ ಅನ್ಬೇಕಾದ್ರೆ ಹೀ ಸ್ಟಾರ್ಟ್ಸ್. ಅವನು ಈಗ ಪ್ರಾರಂಭ ಮಾಡುತ್ತಾನೆ, ಹೀ ಸ್ಟಾರ್ಟ್ಸ್. ಅವನು ಈಗ ಬರೆಯುತ್ತಾನೆ, ಹೀ ರೈಟ್ಸ್. ಅವನು ಈಗ ಬರುತ್ತಾನೆ, ಹೀ ಕಮ್ಸ್. ಅವನು ಈಗ ಹಾಡುತ್ತಾನೆ, ಹೀ ಸಿಂಗ್ಸ್. ಅಂದರೆ ಹೀ ಶೀಟ್ಗೆ ಪ್ರೆಸೆಂಟ್ ಇಂಡೆಫಿನೆಟ್ಲಿ ಎಸ್ ಅಥವಾ ಇ ಎಸ್ ಪ್ರತ್ಯಯ ಬರಲಿಲ್ಲ ಅಂದರೆ ತಮಗೆ ಇಂಗ್ಲೀಷ್ ಬರಲ್ಲ, ತಮಗೆ ಇಂಗ್ಲೀಷ್ ಗೊತ್ತಿಲ್ಲ ಅನ್ನೋ ಒಂದು ಅರ್ಥ ಆಗುತ್ತೆ. ದಯವಿಟ್ಟು ಹೀ ಶೀಟ್ಗೆ ತಾವು ಎಸ್ ಅಥವಾ ಇ ಎಸ್ ಪ್ರತ್ಯಯವನ್ನು ಬರಲೇಬೇಕು. ಅವನು ಈಗ ಹೋಗುತ್ತಾನೆ, ಹೀ ಗೋಸ್. ಅವಳು ಈಗ ಅಡುಗೆ ಮಾಡುತ್ತಾಳೆ, ಶಿ ಕುಕ್ಸ್. ಅದು ಈಗ ಹಾಡುತ್ತದೆ, ಇಟ್ ಸಿಂಗ್ಸ್. ಎಸ್ ಆರ್ ಎಸ್ ಅನ್ನು ತಾವು ದಯವಿಟ್ಟು ಬಳಸಲೇಬೇಕು. ಇಲ್ಲಿ ನೋಡಿ, ನೆಗೆಟಿವ್ ಮಾಡಬೇಕಾರೆ ಅವನು ಈಗ ಬರುವುದಿಲ್ಲ ಅಥವಾ ಪ್ರಾರಂಭ ಮಾಡುವುದಿಲ್ಲ ಅಂತ ಹೇಳ್ಬೇಕಾದ್ರೆ ಹೀ ಡಸ್ ನಾಟ್ ಸ್ಟಾರ್ಟ್. ಇಲ್ಲಿ ಡಸ್ ಯಾಕೆ ಬಂದಿದ್ದು, ಡೂ ಇದ್ದಿದ್ದು ಡಸ್ ಯಾಕೆ ಬಂತು ಅಂದರೆ ಇದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದರಿಂದ ಡೂ ಇದ್ದಿದ್ದು ಡಸ್ ಆಗುತ್ತೆ. ಹೀ ಡಸ್ ನಾಟ್ ಸ್ಟಾರ್ಟ್ ಅಂತಾಗುತ್ತೆ. ಹೀ ಡು ನಾಟ್ ಸ್ಟಾರ್ಟ್ ಅಂದರೆ ತಪ್ಪು. ಹೀ ಡಸ್ ನಾಟ್ ಸ್ಟಾರ್ಟ್. ಹೀ ಡಸ್ ನಾಟ್ ಕಮ್, ಹೀ ಡಸ್ ನಾಟ್ ಪ್ಲೇ, ಹೀ ಡಸ್ ನಾಟ್ ಸಿಂಗ್, ಹೀ ಡಸ್ ನಾಟ್ ಈಟ್. ಈ ರೀತಿಯಾಗಿ ಡಸ್ ನಾಟ್ ಅನ್ನು ನಾವು ಬಳಕೆ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಪ್ರಶ್ನೆ ಮಾಡ್ಬೇಕಾದ್ರೆ ಅವನು ಪ್ರಾರಂಭ ಮಾಡುತ್ತಾನೆಯೇ, ಡಸ್ ಈ ಸ್ಟಾರ್ಟ್. ನೋಡಿ, ನಾನು ಈಗ ತಾನೇ ಹೇಳ್ತಾ ಇದ್ದೆ, ಯಾವಾಗಲೂ ಪ್ರಶ್ನೆ ಮಾಡಬೇಕಾದ್ರೆ ಎಸ್ ಆರ್ ನೋ ಟೈಪ್ ಕ್ವಶನ್ಸ್ ಮಾಡಬೇಕಾದ್ರೆ ಸಹಾಯಕ ಕ್ರಿಯಾಪದ ಮೊದಲು ಬರಬೇಕು. ನೋಡಿ, ದಿಸ್ ಇಸ್ ವಾಟ್ ಹೆಲ್ಪಿಂಗ್ ವರ್ಬ್. ಸೊ ಹೆಲ್ಪಿಂಗ್ ವರ್ಬ್ ಮೊದಲು ಬಂದುಬಿಟ್ರೆ ಅದು ಪ್ರಶ್ನೆ ಆಗುತ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, ಕ್ಯಾಚ್ ಮಾಡಿ. ಸೊ ನೀವು ಕ್ಲಾಸ್ ಅಟೆಂಡ್ ಮಾಡಬೇಕಾದ್ರೆ ದಯವಿಟ್ಟು ಟೇಕ್ ಅ ಪೆನ್ ಆ್ಯಂಡ್ ಬುಕ್. ಸೊ ಅದನ್ನು ಬರಿತಾ ಹೋಗ್ರಿ, ಅದನ್ನು ಹೇಳ್ತಾ ಹೋಗ್ರಿ. ಅವನು ಏನು ಪ್ರಾರಂಭ ಮಾಡುತ್ತಾನೆ, ವಾಟ್ ಡಸ್ ಈ ಸ್ಟಾರ್ಟ್, ವಾಟ್ ಡಸ್ ಈ ಸ್ಟಾರ್ಟ್. ಅವಳು ಏನು ಪ್ರಾರಂಭ ಮಾಡುತ್ತಾಳೆ, ವಾಟ್ ಡಸ್ ಶಿ ಸ್ಟಾರ್ಟ್. ಅವಳು ಏನು ಮಾಡುತ್ತಾಳೆ, ವಾಟ್ ಡಸ್ ಶಿ ಡೂ. ಅವಳು ಯಾವಾಗ ಅಡುಗೆ ಮಾಡುತ್ತಾಳೆ, ವೆನ್ ಡಸ್ ಶಿ ಕುಕ್. ನೋಡಿ, ನನಗೆ ಯಾವ ರೀತಿ ಬೇಗ ಬೇಗ ಬಾಯಿಗೆ ಬರ್ತಾ ಇದೆ, ಆ ರೀತಿಯಾಗಿ ನಿಮಗೆ ಬೇಗ ಬೇಗ ಬಾಯಿಗೆ ಬರಬೇಕು ಅಂದರೆ ನೀವು ರಿಪೀಟ್ ಮಾಡಲೇಬೇಕು. ಸೊ ಜಸ್ಟ್ ಟೇಕಿಂಗ್ ನಾಲೆಜ್ ಆ್ಯಂಡ್ ಇಫ್ ಯು ಆರ್ ನಾಟ್ ರಿಪೀಟಿಂಗ್ ದೆನ್ ಡೆಫಿನೆಟ್ಲಿ ಯು ಕಾಂಟ್ ಸ್ಪೀಕ್ ಇನ್ ಇಂಗ್ಲೀಷ್. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್, ವಾಟ್ ಐ ವಾಂಟ್ ಟು ಸೇ. ಸಿ ಹಿಯರ್, ಸೇಮ್ ಟೈಮ್ ನಾನು ಇಲ್ಲಿ ಹೇಳ್ತಾ ಇದ್ದೆ, ಶಿ ಸ್ಟಾರ್ಟ್ಸ್, ಶಿ ಡಸ್ ನಾಟ್ ಸ್ಟಾರ್ಟ್. ಇಲ್ಲಿ ಶಾರ್ಟ್ಕಟ್ ಇದೆ ನೋಡಿ. ಇದು ಶಾರ್ಟ್ಕಟ್ ಅಂದ್ರೇನು, ಡಸಂಟ್ ಅಂತಾಗುತ್ತೆ. ಡು ನಾಟ್ ಇದ್ದಿದ್ದು ಡೋಂಟ್ ಅಂತಾಗುತ್ತೆ. ಡಸ್ ನಾಟ್ ಇದ್ದಿದ್ದು ಡಸಂಟ್ ಆಗುತ್ತೆ. ಓಕೆ, ಸೊ ಆಮ್ ನಾಟ್ ಇದ್ದಿದ್ದು ಅಮೆಂಟ್ ಅಂತಾಗುತ್ತೆ. ಆರ್ ನಾಟ್ ಇದ್ದಿದ್ದು ಅರಂಟ್ ಆಗುತ್ತೆ. ಈಸ್ ನಾಟ್ ಇದ್ದಿದ್ದು ಈಸೆಂಟ್ ಆಗುತ್ತೆ. ಹ್ಯಾವ್ ನಾಟ್ ಇದ್ದಿದ್ದು ಹ್ಯಾವಂಟ್ ಆಗುತ್ತೆ. ಹ್ಯಾಸ್ ನಾಟ್ ಇದ್ದಿದ್ದು ಹೆಸೆಂಟ್ ಆಗುತ್ತೆ. ಈ ರೀತಿಯಾಗಿ ಶಾರ್ಟ್ಕಟನ್ನು ನಾವು ಹೇಳಲಿಕ್ಕೆ ಪ್ರಾರಂಭ ಮಾಡಬೇಕು, ಉಪಯೋಗ ಮಾಡೋಕ್ಕೆ ಪ್ರಾರಂಭ ಮಾಡಬೇಕು. ಶಿ ಡಸ್ ನಾಟ್ ಸ್ಟಾರ್ಟ್, ಡಸ್ ಶಿ ಸ್ಟಾರ್ಟ್. ಓಕೆ, ಪ್ರಶ್ನೆ ಮಾಡ್ಬೇಕಾದ್ರೆ ಡಸ್ ಶಿ ಸ್ಟಾರ್ಟ್. ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ನೋಡಿ, ಸೊ ಇಲ್ಲಿ ನೀವು ನೋಡ್ತಾ ಇದ್ರಿ,
ಅಫ್ಕೋರ್ಸ್ ಇಟ್ ಸ್ಟಾರ್ಟ್ಸ್ ಇದೆ, ಇಟ್ ಡಸ್ ನಾಟ್ ಸ್ಟಾರ್ಟ್, ಡಸ್ ಇಟ್ ಸ್ಟಾರ್ಟ್, ಕ್ವಶನ್ ಮಾರ್ಕ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಂದು ಮುಂದೆ ಇಲ್ಲಿ ಇಂಟ್ರಾಗೇಟಿವ್ಗೂ ಪ್ರಶ್ನೆ ನಾವು ಹಾಕಲೇಬೇಕು, ಕ್ವಶನ್ ಮಾರ್ಕ್ ಹಾಕಲೇಬೇಕು ಡಿಯರ್ ಸ್ಟೂಡೆಂಟ್ಸ್. ಸೊ ವಿದೌಟ್ ಕ್ವಶನ್ ಮಾರ್ಕ್ ಇಟ್ ವಿಲ್ ಬಿ ನಾಟ್ ಕ್ವಶನ್. ಇಲ್ಲಿ ನೀವು ಪ್ರಶ್ನೆ ಹಾಕಲಿಲ್ಲ ಅಂದರೆ ಏನಾಗುತ್ತೆ ಹೇಳಿ? ಸೊ ಇಟ್ ವುಡ್ ಬಿ ರಾಂಗ್. ಸೊ ಪ್ರಶ್ನೆ ಹಾಕಲೇಬೇಕು. ಸೊ ನೀವು ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಫಸ್ಟ್ ಪರ್ಸನ್ ಐ ಆ್ಯಂಡ್ ವಿ, ಸೆಕೆಂಡ್ ಪರ್ಸನ್ ಯು, ವಿ, ಥರ್ಡ್ ಪರ್ಸನ್ ಪ್ಲೂರಲ್ ದೇ, ಇದಕ್ಕೇನು ಹಾಕಬೇಕು? ಡೂ ಬರಬೇಕು. ಹಿ ಶಿ ಇಟ್ ಬಂದಾಗ ಆ್ಯಂಡ್ ನೌನ್ ಬಂದಾಗ ಡಸ್ ಬರಬೇಕು. ಓಕೆ, ಸೊ ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಬೇಗ ಬೇಗ ಇಂಗ್ಲೀಷಲ್ಲಿ ಬರೀಲಿಕ್ಕೆ ಮತ್ತು ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿ. ಸೊ ಇವತ್ತಿನ ತರಗತಿಯಲ್ಲಿ ನಾನು ಸಿಂಪಲ್ ಪ್ರೆಸೆಂಟೆನ್ಸ್ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಸೊ ಐ ಹ್ಯಾವ್ ಎಕ್ಸ್ಪ್ಲೈನ್ ಇನ್ ಕನ್ನಡ ಆಲ್ಸೋ. ವೈ ಐ ಹ್ಯಾವ್ ಎಕ್ಸ್ಪ್ಲೈನ್ ಇನ್ ಕನ್ನಡ? ಬಿಕಾಸ್ ಟು ಅಂಡರ್ಸ್ಟ್ಯಾಂಡ್, ನಿಮಗೆ ಬೇಗ ಅರ್ಥ ಆಗಲಿ ಅನ್ನೋ ಉದ್ದೇಶದಿಂದ ಕನ್ನಡದಿಂದ ಇಂಗ್ಲೀಷ್ ಕಲಿಸ್ತಾ ಇದ್ದೀನಿ. ಕನ್ನಡದಿಂದ ಇಂಗ್ಲೀಷ್ ಕಲಿಸುವಂಥ ಒಂದು ಸಂಸ್ಥೆ 25 ವರ್ಷಗಳಿಂದ ನಾವು ಕನ್ನಡದಿಂದ ಇಂಗ್ಲೀಷ್ ಕಲಿಸ್ತಾ ಬಂದಿದ್ದೀವಿ. ಇಲ್ಲಿವರೆಗೆ 50,000 ವಿದ್ಯಾರ್ಥಿಗಳಿಗೆ ನಾನು ಇಂಗ್ಲೀಷನ್ನು ಬರೆಯೋದನ್ನು ಮಾತಾಡೋದನ್ನು ಕೊಟ್ಟಿದ್ದೀನಿ. ಸೊ ನೀವು ಇದೇ ರೀತಿಯಾಗಿ ಇಂಗ್ಲೀಷ್ ಬೇಗ ಬೇಗ ಕಲಿಬೋದು, ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡ್ಬೋದು. ಸೊ ಆನ್ಲೈನ್ ಕ್ಲಾಸಸ್ಸು ನಮ್ಮಲ್ಲಿ ಬೆಳಗ್ಗೆ 9ರಿಂದ ಸಾಯಂಕಾಲ 9 ಗಂಟೆವರೆಗೆ, ರಾತ್ರಿ 9 ಗಂಟೆವರೆಗೂ ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಮನೇಲಿ ಕೂತ್ಕೊಂಡು ಆರಾಮಾಗಿ ಯಾರು ಬೇಕಾದರೂ, ದೆರ್ ಈಸ್ ನೋ ಏಜ್ ಬಾರ್, ಯಾರು ಬೇಕಾದ್ರೂ ಆರಾಮಾಗಿ ಕಲಿಬೋದು. ಚಿಕ್ಕ ಮಕ್ಕಳು ಆರಾಮಾಗಿ ಇಂಗ್ಲೀಷ್ ಕಲಿಬೋದು, ನೋ ಡೌಟ್. ಸೊ ಅದೇ ರೀತಿಯಾಗಿ ಏಜ್ ಆದವರು 80, 90 ಯಾರ್ಯಾರು ಏಜ್ ಆಗಿದೆ ಅವರು ಇಂಗ್ಲೀಷ್ ಕಲಿಬೋದು ಅಂತ ಹೇಳ್ತಾ, ಸೊ ಗೃಹಿಣಿಯರು, ನಮ್ಮ ತಾಯಂದಿರು, ನಮ್ಮ ಅಕ್ಕಂದರು ಯಾರು ತಾವು ಇಂಗ್ಲೀಷ್ ಕಲಿಬೇಕಂತೀರಿ, ಅಫ್ಕೋರ್ಸ್ ನನಗೆ ಅರ್ಥ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಇಂಗ್ಲೀಷಲ್ಲಿ ಹೇಳ್ಕೊಡ್ಬೇಕಾದಾಗ ಕಷ್ಟ ಆಗ್ತಾಯಿದೆ. ಸೊ ನೀವು ಮನೇಲಿ ಇದ್ಕೊಂಡು ಇಂಗ್ಲೀಷ್ ಕಲಿಬೋದು ಅಂತ ಹೇಳ್ತಾ, ಸೊ ಎಲ್ಲ ಗೃಹಿಣಿಯರು ಆರಾಮಾಗಿ ನೀವು ಇಂಗ್ಲೀಷಲ್ಲಿ ಬರೀಲಿಕ್ಕೆ ಮಾತಾಡೋಕ್ಕೆ ಕಲಿಬೋದು. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನನ್ನ ನಂಬರು ಮತ್ತೊಮ್ಮೆ ನಿಮಗೆ ನಂಬರನ್ನು ಹೇಳ್ತೀನಿ, 7760010998. ಸೊ ಈ ನಂಬರ್ಗೆ ಕರೆ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೀರಿ. ಸೊ ಬೇಗ ಬೇಗ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಪ್ರಾರಂಭ ಮಾಡಿ. ಸೊ ಕೇವಲ ನಿಮಗೆ 15 ದಿವಸದಲ್ಲಿ ಇಂಗ್ಲೀಷಲ್ಲಿ ಮಾತಾಡೋಕ್ಕೆ ಕಲಿಸ್ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.